ಟ್ಯಾಪಂಗು ಹೊಡೆದೋಗುತ್ತೆ ಅಂದರೆ ಇದು ಅಲ್ಯೂಮಿನಿಯಂ ಟ್ಯಾಪಂಗು. ಇದನ್ನು ಹಾಕ್ಕೋಬೋದು. ಇದು ಯಾವುದೇ ಕಾರಣದಿಂದ ಏನು ಕಲ್ಲು ಬಿದ್ರೂ ಹೊಡೆದೋಗಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ YLG RR ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಮಲ್ಟಿಪರ್ಪಸ್ ಕೆಲಸಕ್ಕಾಗಿ ಉಪಯೋಗಿಸುವಂತಹ ಬ್ರಷ್ ಕಟ್ಟರ್ ಬಗ್ಗೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸರ್ ನಮಸ್ತೆ. ನಮಸ್ತೆ. ಬ್ರಷ್ ಕಟ್ಟರ್ ಬಗ್ಗೆ ತಿಳಿಸ್ಕೊಡ್ತೀರಾ? ಬನ್ನಿ. ಇದು ಬ್ರಷ್ ಕಟ್ಟರು ಈ ಸ್ಯಾಮ್ ಕಂಪ್ನಿದಿದೆ. ಎಲ್ಲ ಪ್ರತಿಯೊಂದು ಕಂಪ್ನಿದು ಇರುತ್ತೆ. ನಮ್ಮ ಶಾಪಲ್ಲಿ ಸ್ಯಾಮ್ ಇದೆ. ಇದನ್ನು ನಾವು ಕಳೆ, ಈಗ ತೋಟದ ಮಧ್ಯದಲ್ಲಿ ಕಳೆ ಹುಟ್ಟಿರುತ್ತೆ, ಅದನ್ನು ಉಳುಮೆ ಮಾಡೋಕ್ಕಾಗಲ್ಲ. ಉಳುಮೆ ಮಾಡೋಕ್ಕಾಗದಿರೋ ಜಾಗ ಬದುಗಳಲ್ಲಿ ಮತ್ತು ಅಡಿಕೆ ಗಿಡದಲ್ಲಿ ಪಕ್ಕದಲ್ಲಿ ಎಲ್ಲ ಹುಟ್ಟಿರುತ್ತಲ್ಲ, ಅದನ್ನು ನಾವು ಉಳುಮೆ ಮಾಡಿ ತೆಗಿಯೋಕ್ಕಲ್ಲ. ಆಮೇಲೆ ಕಳೆ ಕೀಳ್ಸೋಕ್ಕೆ ಲೇಬರ್ಗಳು ಸಿಗೋಲ್ಲ. ಅಂಥ ಟೈಮಲ್ಲಿ ಇದನ್ನು ಮಿಷಿನ್ ಅಂತ ತಗೊಂಡು ನಾವು ಯೂಸ್ ಮಾಡ್ಕೋಬೋದು. ಇದರಲ್ಲಿ ವೈರ್ ಬರುತ್ತೆ ಆ ಕಡೆ ಈ ಕಡೆ. ಆ ಮಿಷಿನ್ ಸ್ಟಾರ್ಟ್ ಮಾಡಿದಾಗ ಇದು ತಿರುಗುತ್ತೆ. ಆ ವೈರಿಂದ ಆ ಕಳೆ ಎಲ್ಲ ಕಟ್ಟಾಗುತ್ತೆ. ಪ್ರತಿಯೊಂದು ಕಳೆನೂ ಕಟ್ಟಾಗುತ್ತೆ. ಇದು ಮೇಂಟೆನೆನ್ಸು ಸ್ವಲ್ಪ ಈಸಿನೇ. ಆಯಿಲ್ ಮಿಕ್ಸ್ ಹಾಕೊಂಡು ಪೆಟ್ರೋಲ್ ಹಾಕೊಂಡು ಹೊಡಿಬೋದು. ಏನು ಪ್ರಾಬ್ಲಮ್, ಚೆನ್ನಾಗಿ. ಎಷ್ಟು ಲೀಟ್ರ್ ಕುಡಿಯುತ್ತೆ ಪೆಟ್ರೋಲು? ಇದು 1 ಲೀಟ್ರು 1.5 ಗಂಟೆ ಬರುತ್ತೆ. ಇದನ್ನು 1 ಲೀಟ್ರ್ 1.5 ಗಂಟೆ ಬರುತ್ತೆ. ಇದು ಒಂದು ಲೀಟ್ರಲ್ಲಿ ಎಷ್ಟು ಎಕರೆಗೆ ಇದು? ಅದು ನೀವು ಹೊಡೆಯೋದ್ರ ಮೇಲೆ, ಈ ಎಕರೆ ಪೂರ್ತಿ ಗಿಡ ಇರುತ್ತೆ ಅಂದರೆ ಒಂದು ಆಗುತ್ತೆ. ಬರೀ ಬದಿ ಮೇಲೆ ಹೊಡೆಯೋದಿರುತ್ತೆ. ಆ ಥರ ಎಕರೆ ಎಲ್ಲ ಹೇಳೋಕ್ಕಾಗಲ್ಲ. ಹೊಡೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ನಾವು ಒಂದು ಸ್ವಲ್ಪ ಕಳೆ ಸ್ವಲ್ಪ ದೊಡ್ಡದಿದೆ. ಈಗ ಕಾಂಗ್ರೆಸ್ ಗಿಡ ಇಲ್ಲ, ಲಂಟನ್ ಗಿಡ ಇದೆ. ಅದನ್ನೆಲ್ಲ ನಾವು ದಾರದಲ್ಲಿ ಕಟ್ ಮಾಡೋಕ್ಕಾಗಲ್ಲ. ದಾರ ಕಟ್ಟಾಗುತ್ತೆ. ದಾರ ಕಟ್ಟಾದಾಗ ಏನಿಲ್ಲ, ಈ ಸಿಂಪಲ್ಲು ಇಲ್ಲಿ ಮುಂದ್ಗಡೆ ಪ್ರೆಸ್ ಮಾಡಿಬಿಟ್ಟು ದಾರ ಆ ಕಡೆ ಈ ಕಡೆ ಎಳೆದ್ಬಿಟ್ರೆ ಅದೇ ಬರುತ್ತೆ. ಒಟ್ಟಿನಲ್ಲಿ ಒಂದು ಸರಿ 3 ಮೀಟ್ರನ್ನ ಅದರೊಳಗಡೆ ತುಂಬಬೇಕು. ಒಂದ್ಸಲ 3 ಮೀಟ್ರ್ ಒಳಗಡೆ ದಾರನ. ನಮಗೆ ಅದು ಸ್ಪೇರ್ಸ್ ಎಕ್ಸ್ಟ್ರಾ ಬರುತ್ತೆ, ಅದನ್ನು ತಗೊಂಡೋಗ್ಬೋದು. ಆ ದಾರನ ಅದರೊಳಗೆ ತುಂಬಿ ಅದನ್ನ ಖಾಲಿ ಆಗೋ ತನಕ ಎಳಿತಾರೆ. ಖಾಲಿ ಆದಮೇಲೆ ಓಪನ್ ಮಾಡ್ಬಿಟ್ಟು ಅದಕ್ಕೆ ಸುತ್ತಿ ಅದನ್ನು ಇಡ್ಬೋದು. ನಮಗೆ ದಾರದಲ್ಲಿ ಆಗಲ್ಲ. ಈಗ ಲಂಟನ್ ಗಿಡ ಎಲ್ಲ ದಾರದಲ್ಲಿ ಕಟ್ಟಾಗಲ್ಲ. ಅಂತ ಇದು ಇದ್ದಾಗ ಈ ಸ್ಪೇರ್ನ ಯೂಸ್ ಮಾಡ್ತೀವಿ. ಇದೆಯಲ್ಲ ಟ್ಯಾಪಂಗು, ಇದನ್ನು ಬಿಚ್ಚಿಬಿಟ್ಟು ಇದನ್ನು ಕೂರಿಸ್ತೀವಿ. ಬ್ಲೇಡ್ನ ಕೂರಿಸ್ತೀವಿ. ಈ ಬ್ಲೇಡಿಂದ ಲಂಟನ್ನು, ಈಗ ಮೆಣಸಿನ ಗಿಡ ಆಗಿರ್ಬೋದು, ಏನೋ ಒಂದು ನಾವು ಕಟ್ ಮಾಡಬೇಕು, ಅದು ಬೇಡ ನಮಗೆ ಗಿಡ ಅಂತ ಯಾವ್ದಾರ ಗಿಡ ಇದ್ದರೆ ಇದನ್ನು ಹಾಕ್ಬಿಟ್ಟು ಹೊಡೆದ್ರೆ ಕಟ್ಟಾಗುತ್ತೆ. ನೀಟಾಗಿ ಕಟ್ಟಾಗುತ್ತೆ. ಇದಾದಮೇಲೆ 3ರಲ್ಲಿ ಬರೋದು. ಇದರಲ್ಲಿ ನಿಮಗೆ 3 ಇದ್ರದ್ದು ಸಿಗುತ್ತೆ. ಇದರಲ್ಲಿ ಅದನ್ನು ಹಾಕೋ 3 ಇರುತ್ತೆ. ಈಗ 2 ಇದೆಯಲ್ಲ, ಈ ಥರ 3 ಇರುತ್ತೆ. ಅದನ್ನು ಹಾಕೋದು. ಅದರಲ್ಲೂ ಚೆನ್ನಾಗಿ ಕಟ್ ಮಾಡುತ್ತೆ. ನಿಮಗೆ ಅದಾದಮೇಲೆ ನಮಗೆ ಇನ್ನೂ ಸ್ವಲ್ಪ ಇದರಲ್ಲಿ ಉಪಯೋಗ ಆಗಬೇಕು, ಬರೀ ಕಳೆ ಕಟ್ ಮಾಡೋದಕ್ಕಷ್ಟೇ ಬೇಡ, ಇನ್ನೂ ನಮ್ಗೆ ಏನಾರ ಉಪಯೋಗ ಆಗಬೇಕು ಇದರಲ್ಲಿ ಮಿಷಿನಲ್ಲಿ ಅಂತಂದರೆ ಮಾಡ್ಕೋಬೋದು. ಅದಕ್ಕೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಇದೆಯಲ್ಲ, ಇದು ಪ್ಯಾಡಿ ಗಾರ್ಡ್. ಇದನ್ನು ನಾವು ಈ ನಮಗೆ ಹಸುಗಳಿಗೆ ಮೇವು ಕಟ್ ಮಾಡೋಕ್ಕೆ, ಸೊಪ್ಪೆ ರಾಗಿ ಕಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಅದಕ್ಕೆ ಈ ಬ್ಲೇಡ್ ಹಾಕ್ಕೊಂಬಿಡು. ಸೊಪ್ಪೆ ಕಟ್ ಮಾಡೋಕ್ಕೆ ಈ ಬ್ಲೇಡನ್ನು ಇಲ್ಲಿ ಫಿಟ್ ಮಾಡ್ಕೊಬೇಕು. ಇದನ್ನು ಈ ಥರ ಹಾಕ್ಕೊಂಡು ಮಿಷಿನ್ನ ತಗೊಂಡು ಈ ಥರ ಹೊಡೆದ್ರೆ ಒಂದು ಕಡೆಯಿಂದ ಬ್ಲೇಡಲ್ಲಿ ಕಟ್ಟಾಗ್ಬಿಟ್ಟು ಈ ಗಾರ್ಡ್ ಇದೆಯಲ್ಲ, ಈ ಗಾರ್ಡು ಮೇವನ್ನ ಒಂದು ಕಡೆಗೆ ಹಾಕುತ್ತೆ. ಮಾಮೂಲಿ ರಾಗಿ ಹೆಂಗೆ ಕಟ್ ಮಾಡ್ತೀವೋ ಆ ಥರ ಹಾಕತ್ತೆ. ಅದರಲ್ಲಿ 2 ಥರ ಬ್ಲೇಡ್ ಇದೆ, 2 ಥರನೂ ಹಾಕ್ಕೋಬೋದು. 2 ಥರ ಬ್ಲೇಡ್ ಇದೆ, 2 ಥರನೂ ಉಪಯೋಗಿಸ್ಬೋದು. ಹಾಕ್ಕೋಬೋದು. ಅದಾದಮೇಲೆ ನಮಗೆ ಇದು ಟ್ಯಾಪಂಗು ಹೊಡೆದೋಗುತ್ತೆ ಅಂದರೆ ಇದು ಅಲ್ಯೂಮಿನಿಯಂ ಟ್ಯಾಪಂಗು. ಇದನ್ನು ಹಾಕ್ಕೋಬೋದು. ಇದು ಯಾವುದೇ ಕಾರಣದಿಂದ ಏನು ಕಲ್ಲು ಬಿದ್ರೂ ಹೊಡೆದೋಗಲ್ಲ. ದಾರನೂ ದಪ್ಪದ ಹಾಕ್ಕೋಬೋದು. ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಕಳೆ ಎಲ್ಲ ನೀಟಾಗಿ ಕಟ್ಟಾಗುತ್ತೆ. ಇದಕ್ಕೆ ದಾರಗಳು ಇವನ್ನ ಹಾಕೋಬೇಕು. ಇದು 3.5 mm 4 mm ಹಿಂಗೆಲ್ಲ ಈ ಸೈಜಿಂದೆಲ್ಲ ಹಾಕ್ಕೋಬೋದು. ಸೈಜಿಂದೆಲ್ಲ ಸಿಗುತ್ತೆ. ಎಲ್ಲ ಥರ ಸೈಜು ಸಿಗುತ್ತೆ, ಎಲ್ಲ ಥರ ದಾರನೂ ಸಿಗುತ್ತೆ. ಈ ಥರ ಟ್ಯಾಪಂಗುಗಳು ಡಿಫ್ರೆಂಟ್ ಇರುತ್ತೆ. ನಮಗೆ ಯಾವ್ದು ಬೇಕೋ ಅದನ್ನು ತೊಗೊಂಡೋಗ್ಬೋದು. ಇನ್ನು ಇದನ್ನು ಹಾಕ್ಕೋಬೋದು. ಇದೇನಕ್ಕೆ ಅಂತಂದರೆ, ಈಗ ಕಲ್ಲಿರುತ್ತೆ, ತುಂಬ ಕಲ್ಲಿರುತ್ತೆ ಕೆಳಗಡೆ ನೆಲದಲ್ಲಿ, ಸಣ್ಣ ಕಲ್ಲುಗಳಿರುತ್ತೆ. ಅಲ್ಲಿ ದಾರ ಹಾಕಿದ್ರೆ ದಾರ ಕಟ್ಟಾಗ್ತಿರುತ್ತೆ, ಕಳೆ ಕಟ್ಟಾಗ್ತಿರಲ್ಲ. ಅಂಥ ಟೈಮಲ್ಲಿ ಇದನ್ನು ಹಾಕ್ಕೊಂಡು ಹೊಡೆದ್ರೆ ಏನೇ ಕಲ್ಲಿದ್ರೂ ಕಲ್ಲನ್ನು ಇದು ಯಾವುದು ಕಟ್ಟಾಗಲ್ಲ. ಇದೆಲ್ಲ ಕಬ್ಬಣದಿರುತ್ತೆ. ಕಲ್ಲನ್ನು ದೂಕುತ್ತೆ, ಕಳೆನೂ ಕಟ್ ಮಾಡುತ್ತೆ, ಕ್ಲೀನ್ ಆಗುತ್ತೆ. ಎಲ್ಲ ಈ ಪಾರ್ಕ್ಗಳಲ್ಲೆಲ್ಲ ಕಲ್ಲಿರುತ್ತೆ, ಕಲ್ಲು ಪಕ್ಕ ಇರುತ್ತೆ, ಅಲ್ಲೆಲ್ಲ ಹೊಡೆದ್ರೆ ನೀಟಾಗಿ ಕಾಣುತ್ತೆ. ಒಂದೇ ಒಂಚೂರು ಕಲ್ಲು ಇರಲ್ಲ, ಕಳೆನೂ ಇರಲ್ಲ. ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಅದ್ರ ವಿಡಿಯೋದು ಹಾಕ್ತೀವಿ ಇದರಿಂದ, ಅದನ್ನು ನೋಡಿ ಗೊತ್ತಾಗುತ್ತೆ. ಇದಾದಮೇಲೆ ನಮಗಿನ್ನ ಕಳೆ ಕಟ್ ಮಾಡೋದಾಯಿತು, ಮೇವು ಕಟ್ ಮಾಡೋದಾಯಿತು, ಕ್ಲೀನ್ ಮಾಡೋದಾಯಿತು,
ಇನ್ನೂ ಯೂಸ್ ಮಾಡಬೇಕು ಅನ್ನೋದಿದ್ರೆ ಇದನ್ನು ಹಾಕ್ಕೋಬೇಕು. ಇದು ಟಿಲ್ಲಿಂಗ್ ಅಟ್ಯಾಚ್ಮೆಂಟು. ಇದನ್ನು ಇಲ್ಲಿಗೆ ಹಾಕ್ಕೊಂಡ್ರೆ ಇದರಿಂದ ನಮಗೆ ಮಣ್ಣನ್ನು ಕುರ್ಜುತ್ತೆ. ಈಗ ಅಡಿಕೆ ಗಿಡ ತೆಂಗಿನ ಗಿಡ ಸುತ್ತ ಪಾತಿ ಮಾಡ್ಬೋದು. ಈ ಕುರ್ಜ್ಬಿಟ್ಟು ಗುಣಿ ಮಾಡ್ತಾರಲ್ಲ ನೀರು ಕುಡಿಲಿಕ್ಕೆ, ಆ ಥರ ಮಾಡ್ಬೋದು. ಈಗ ಅಡಿಕೆ ಗಿಡದ ಪಕ್ಕದಲ್ಲಿ ಹೊಡಿಯೋಕ್ಕಾಗಲ್ಲ, ಬೇಸಾಯ ಹತ್ರ ಇರುತ್ತೆ. ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಸುತ್ತ ನಾವು ಗುಣಿ ಮಾಡ್ಬೋದು, ಕಳೆ ಎಲ್ಲ ಕತ್ತರಿಸ್ಬೋದು, ತೆಗಿಬೋದು. ಇದರಲ್ಲಿ ಕತ್ತರಿಸ್ತೀವಿ ದಾರದಲ್ಲಿ, ಬ್ಲೇಡಲ್ಲಿ. ಅದು ಇದನ್ನು ಮಣ್ಣಿಂದ ಬಗೆಯುತ್ತೆ, ಇದೊಂದು ಥರ ಕುರ್ಜುತ್ತೆ, ಇದರಿಂದ ನೀರನ್ನ ಚೆನ್ನಾಗಿ ಕುಡಿಯುತ್ತೆ, ಗಿಡ ನೆಲ ಕುರ್ಜುತ್ತೆ ಎಲ್ಲ. ಇನ್ನು 2 ಥರ, ಒಂದು ಗುಣಿ ಮಾಡೋದಿದೆ, ಒಂದು ಕುರ್ಜೋದಿದೆ, 2 ಥರ ಇದೆ. ಯಾವ್ದನ್ನ ಬೇಕಾದರೂ ಹಾಕ್ಕೋಬೋದು. ಇದು ಪ್ರೈಸ್ ಎಷ್ಟಾಗುತ್ತೆ? ಇದು 16,000 ಇದೆ. 16,000 ಒಂದೊಂದು ಕಂಪ್ನಿ ಒಂದೊಂದು ರೇಟ್ ಇರುತ್ತೆ. ಇದು 16,000 ಇದೆ. ಇದನ್ನೆಲ್ಲ ಎಕ್ಸ್ಟ್ರಾ ಸ್ಪೇರ್ಸ್ ಎಲ್ಲ ಸಪ್ರೇಟ್ ತಗೊಬೇಕು. ಇದು ಸಬ್ಸಿಡಿ ಏನಾರ ಸಿಗುತ್ತೆ? ಅದಕ್ಕೆ ಸಬ್ಸಿಡಿ ಸಿಗುತ್ತೆ. 18 ನಮ್ಮ ಕಂಪ್ನಿದಿದೆ, ಇನ್ನೂ ಚೆನ್ನಾಗಿದೆ ಮಿಷಿನ್ನು. ಅದು 18,000 ಇದೆ ಜನರಲ್ ಅದು. ಇದಾದಮೇಲೆ ನೆಕ್ಸ್ಟು ಇದೇ ಮಿಷಿನ್ಗೆ ಈ ಚೈನ್ಸಾ ಬರುತ್ತಲ್ಲ, ಮರ ಕೊಯ್ಯೋ ಮಿಷಿನ್ನು, ಅದ್ರದ್ದು ಅದೇ ಥರ ಸೇಮು, ಸ್ವಲ್ಪ ಚಿಕ್ಕದು ಬರುತ್ತೆ. ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಸೈಡಲ್ಲಿ ಬೇಲಿ, ನಮಗೆ ಸಣ್ಣ ಮರಗಳು, ಈ ಯಾವುದು ಮರಗಳನ್ನ ಸೈಡ್ ಕತ್ತರಿಸ್ಬೇಕು ನೇರ ಹೋಗೋಕ್ಕೆ, ಆ ರೀತಿ ಎಲ್ಲ ಕತ್ತರಿಸೋಕ್ಕೆ ಇದಕ್ಕೆ ಸ್ಪೇರ್ ಸಿಗುತ್ತೆ, ಅದನ್ನು ಸಿಗುತ್ತೆ. ಇದು ಎಲ್ಲದು ಪ್ರತಿಯೊಂದು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಇದರಲ್ಲಿ ಒಂದು ಮಿಷಿನಲ್ಲಿ ಎಲ್ಲ ಥರ ಕೆಲಸ ಮಾಡ್ಬೋದು. ಆಮೇಲೆ ನೀರು ಎತ್ಬೋದು, ಈ ನೀರು ಕೆಳಗಡೆ ಇರುತ್ತೆ, ಅದನ್ನು ಎತ್ಬೋದು. ಇದರಿಂದ ನೀರು ಎತ್ಬೋದು, ಎಲ್ಲದು ಪ್ರತಿಯೊಂದು ಮಾಡ್ಬೋದು. ತುಂಬಾ ಯೂಸ್ ಇದೆ ಇದರಿಂದ.